Hello students, this session topic is range and quartile deviation. Objective of the session to understand the concept and computation of range and quartile deviation. Session outcome. The student will able to understand the application of range and quartile deviation. Range. Range is a very simple method of measuring variation. So range ಅನ್ನೋದು ವೇರಿಯೇಷನ್ನ ಮೆಷರ್ ವೇರಿಯೇಷನ್ ಮೆಷರ್ ಮಾಡೋದನ್ನ ಅದರಲ್ಲಿ ಸಿಂಪಲ್ ಮೆಥಡ್ ಆಗಿದೆ. Range is the difference between the largest and the smallest values of the distribution. ಸೊ ರೇಂಜ್ ಅಂದರೆ ಒಂದು ಡಿಸ್ಟ್ರಿಬ್ಯೂಷನ್ನಲ್ಲಿರುವಂಥ ಲಾರ್ಜೆಸ್ಟ್ ಮತ್ತು ಸ್ಮಾಲೆಸ್ಟ್ ವ್ಯಾಲ್ಯೂ ನಡುವಿನ ಡಿಫ್ರೆನ್ಸ್ ಆಗಿರುತ್ತೆ. ಇಟ್ ಈಸ್ ಡಿನೋಟೆಡ್ ಬೈ ದ ಲೆಟರ್ ಆರ್. ಇದನ್ನು ನಾವು ಲೆಟರ್ ಆರ್ ಅಲ್ಲಿ ಡಿನೋಟ್ ಮಾಡ್ತೀವಿ. ಸೊ ಕ್ಯಾಲ್ಕುಲೇಷನ್ ಆಫ್ ರೇಂಜ್. ರೇಂಜ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಮತ್ತು ರೇಂಜ್ ಕೋಎಫಿಷಿಯೆಂಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವ ಫಾರ್ಮುಲಾ ಮಾಡ್ತೀವಿ ಅನ್ನೋದನ್ನು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ನೋಡೋಣ. ಸೊ ರೇಂಜ್ ಆರ್ ಇಸ್ ಈಕ್ವಲ್ ಟು ಎಲ್ ಮೈನಸ್ ಎಸ್. ರೇಂಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಎಲ್ ಮೈನಸ್ ಎಸ್. ಕೋಎಫಿಷಿಯೆಂಟ್ ಆಫ್ ರೇಂಜ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೋಎಫಿಷಿಯೆಂಟ್ ಆಫ್ ರೇಂಜ್ ಇಸ್ ಈಕ್ವಲ್ ಟು ಎಲ್ ಮೈನಸ್ ಎಸ್ ಡಿವೈಡೆಡ್ ಬೈ ಎಲ್ ಪ್ಲಸ್ ಎಸ್ನ ಬಳಸ್ತೀವಿ. ವೇರ್ ಇದರಲ್ಲಿ ಆರ್ ಸ್ಟ್ಯಾಂಡ್ಸ್ ಫಾರ್ ರೇಂಜ್, ಎಲ್ ಸ್ಟ್ಯಾಂಡ್ಸ್ ಫಾರ್ ಲಾರ್ಜೆಸ್ಟ್ ವ್ಯಾಲ್ಯೂ, ಎಸ್ ಸ್ಟ್ಯಾಂಡ್ಸ್ ಫಾರ್ ಸ್ಮಾಲೆಸ್ಟ್ ವ್ಯಾಲ್ಯೂ. ಸೊ ಆರ್ ಅಂದರೆ ರೇಂಜ್, ಎಲ್ ಅಂದರೆ ಲಾರ್ಜೆಸ್ಟ್ ವ್ಯಾಲ್ಯೂ ಆಫ್ ದ ಡಿಸ್ಟ್ರಿಬ್ಯೂಷನ್. ಸೊ ಆ ಡಿಸ್ಟ್ರಿಬ್ಯೂಷನ್ ಇರುವಂಥ ಹೈಯೆಸ್ಟ್ ವ್ಯಾಲ್ಯೂ. ಎಸ್ ಅಂತಂದರೆ ಸ್ಮಾಲೆಸ್ಟ್ ವ್ಯಾಲ್ಯೂ, ಆ ಡಿಸ್ಟ್ರಿಬ್ಯೂಷನ್ ಇರುವಂಥ ಅತಿ ಕಡಿಮೆ ವ್ಯಾಲ್ಯೂ ಯಾವುದಿದೆ ಅದನ್ನು ತಗೊಳ್ಬೇಕಾಗುತ್ತೆ. ಸೊ ಒಂದು ಎಕ್ಸಾಂಪಲ್ ನೋಡೋಣ, ಕ್ಯಾಲ್ಕುಲೇಷನ್ ಆಫ್ ರೇಂಜ್ ಯಾವ ರೀತಿ ಮಾಡೋದು ಅಂತ. ಸೊ ಕ್ವಶನ್ ಇದೆ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ. ಕ್ಯಾಲ್ಕುಲೇಟ್ ರೇಂಜ್ ಅಂಡ್ ಇಟ್ಸ್ ಕೋಎಫಿಷಿಯೆಂಟ್ ಫ್ರಮ್ ದ ಫಾಲೋವಿಂಗ್ ಡೇಟಾ. ಸೊ ಅಲ್ಲಿ ಏಜ್ನ ಇಯರ್ಸಲ್ಲಿ ಕೊಟ್ಟಿದ್ದಾರೆ. 16, 18, 18, 16, 18, 20, 17, 19, 16, 24. ಸೊ ಫಾರ್ಮುಲಾ ನಮಗೆ ಆಲ್ರೆಡಿ ನೋಡಿದ್ದೀವಿ. ರೇಂಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಎಲ್ ಮೈನಸ್ ಎಸ್ ಅಂದರೆ ಲಾರ್ಜೆಸ್ಟ್ ವ್ಯಾಲ್ಯೂ ಮೈನಸ್ ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ ದ ಡಿಸ್ಟ್ರಿಬ್ಯೂಷನ್ ತೊಗೊಬೇಕು. ಮತ್ತು ಕೋಎಫಿಷಿಯೆಂಟ್ ಆಫ್ ರೇಂಜ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಎಲ್ ಮೈನಸ್ ಎಸ್ ಡಿವೈಡೆಡ್ ಬೈ ಎಲ್ ಪ್ಲಸ್ ಎಸ್ನ ಮಾಡಬೇಕಾಗುತ್ತೆ. ಸೊ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಆ ಡಿಸ್ಟ್ರಿಬ್ಯೂಷನಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು ಮತ್ತು ಲಾರ್ಜೆಸ್ಟ್ ವ್ಯಾಲ್ಯೂ ಯಾವುದು ಅನ್ನೋದನ್ನ ಬರ್ಕೊಬೇಕು. ಸೊ ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದಿದೆ ನೋಡಿ, ಎಸ್ 16 ಏನಿದೆ ಅದು ಸ್ಮಾಲೆಸ್ಟ್ ವ್ಯಾಲ್ಯೂ ಆಗಿದೆ. ಅದೇ ರೀತಿ ಲಾರ್ಜೆಸ್ಟ್ ವ್ಯಾಲ್ಯೂ ಯಾವುದು ಅಂತಂದರೆ 24. ಸೊ ನಾವು ಫಸ್ಟ್ ಲಾರ್ಜೆಸ್ಟ್ ಮತ್ತು ಸ್ಮಾಲೆಸ್ಟ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಿದ್ವು. ಈಗ ಫಾರ್ಮುಲಾನ ಬಳಸ್ಕೊಂಡು ರೇಂಜ್ ಮತ್ತು ಕೋಎಫಿಷಿಯೆಂಟ್ ಆಫ್ ರೇಂಜ್ನ ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ. ಸೊ ರೇಂಜ್, ಸೊ ಲಾರ್ಜೆಸ್ಟ್ ವ್ಯಾಲ್ಯೂ 24, ಸ್ಮಾಲೆಸ್ಟ್ ವ್ಯಾಲ್ಯೂ 16, ಅದರ ಡಿಫ್ರೆನ್ಸು 8. ಸೊ ಆನ್ಸರ್ ಇಸ್ 8 years. ಸೊ ಕೋಎಫಿಷಿಯೆಂಟ್ ಆಫ್ ರೇಂಜ್ largest value 24, smallest value 16. So coefficient of range calculate 24 minus 16 divided by 24 plus 16 as per the formula ನಾವು ಇದನ್ನು ಬರ್ಕೊಂಡಿದ್ದೇವೆ. ಸೊ ಅದನ್ನು ಸಿಂಪ್ಲಿಫೈ ಮಾಡಿದಾಗ 24 ಮೈನಸ್ 16 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಆನ್ಸರು 8 ಬರುತ್ತೆ. ಸೊ ಅದೇ ರೀತಿ 24 ಪ್ಲಸ್ 16 ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ 40 ಬರುತ್ತೆ. ಅದರ 8/40 ಮಾಡಿದಾಗ ಅಲ್ಟಿಮೇಟ್ ಆನ್ಸರ್ ಕೋಎಫಿಷಿಯೆಂಟ್ ಆಫ್ ರೇಂಜ್ ಸಿಗುತ್ತೆ, ಅದು 0.2. ಈ ರೀತಿ ನಾವು ರೇಂಜ್ ಮತ್ತು ಕೋಎಫಿಷಿಯೆಂಟ್ ರೇಂಜನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ವಾರ್ಟೈಲ್ ಡಿವಿಯೇಷನ್. The quartile deviation is obtained by dividing the range between the lower and the upper quartile by 2. Thus, if Q1 and Q3 are the lower and the upper quartiles, quartile deviation is denoted by QD. So, quartile deviation na calculate ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಸೊ Q3 ಅಂತಂದರೆ ಅಪ್ಪರ್ ಕ್ವಾರ್ಟೈಲ್, Q1 ಅಂತಂದರೆ ಲೋವರ್ ಕ್ವಾರ್ಟೈಲ್ ಅಂತ. ಸೊ ಅದನ್ನು ಡಿಫ್ರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು
2 ಇಂದ ಡಿವೈಡ್ ಮಾಡಿದಾಗ ನಮಗೆ ಕ್ವಾರ್ಟಲ್ ಡಿವಿಯೇಷನ್ ಸಿಗುತ್ತೆ. ಸೊ ಫಾರ್ಮುಲಾದಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನಲ್ಲಿರೋ ಫಾರ್ಮುಲಾದಲ್ಲಿ. ಅದೇ ರೀತಿ ನಾವು ಕೋಎಫಿಷಿಯಂಟ್ ಆಫ್ ಕ್ವಾರ್ಟಲ್ ಡಿವಿಯೇಷನ್ ಮಾಡಬೇಕು ಅಂದರೆ Q3 ಮೈನಸ್ Q1 ಡಿವೈಡೆಡ್ ಬೈ Q3 ಪ್ಲಸ್ Q1 ಮಾಡಿದ್ರೆ ನಮಗೆ ಕೋಎಫಿಷಿಯಂಟ್ ಆಫ್ ಕ್ವಾರ್ಟಲ್ ಡಿವಿಯೇಷನ್ ಸಿಗುತ್ತೆ. ಸೊ QD ಅಂತಂದರೆ ಕ್ವಾರ್ಟಲ್ ಡಿವಿಯೇಷನ್, Q1 ಅಂದರೆ ಲೋಯರ್ ಕ್ವಾರ್ಟೈಲ್, Q3 ಅಂದರೆ ಅಪ್ಪರ್ ಕ್ವಾರ್ಟೈಲ್. ಒಂದು ಪ್ರಾಬ್ಲಮ್ ನೋಡೋಣ. ಸೊ ಕ್ಯಾಲ್ಕುಲೇಷನ್ ಆಫ್ quartile deviation. The upper and the lower quartile of a distribution are 76 and 47 respectively. Calculate the quartile deviation and coefficient of quartile deviation. So ಅಪ್ಪರ್ ಕ್ವಾರ್ಟೈಲು ಮತ್ತು ಲೋಯರ್ ಕ್ವಾರ್ಟೈಲು ಕ್ವಶನಲ್ಲೇ ಇದೆ. ಸೊ ನಾವಿಲ್ಲೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಕ್ವಾರ್ಟೈಲ್ ಡಿವಿಯೇಷನ್ ಮತ್ತು ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಬನ್ನಿ ನೋಡೋಣ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊಲ್ಯೂಷನ್ನು. ಸೊ Q3 ಎಷ್ಟಿದೆ ಅಂದರೆ 76 ಇದೆ ಮತ್ತು Q1 ಎಷ್ಟಿದೆ ಅಂತಂದರೆ 47 ಇದೆ. ಸೊ ಫಾರ್ಮುಲಾ ಬರ್ಕೊಂಡು ಆ ವ್ಯಾಲ್ಯೂನ ಸಿಂಪ್ಲಿಫೈ ಮಾಡಿದಾಗ ನಮಗೆ ಆನ್ಸರು ಸಿಗುತ್ತೆ. ಫಸ್ಟ್ ಕ್ವಾರ್ಟಲ್ ಡಿವಿಯೇಷನ್ ನೋಡೋಣ. ಸೊ ಕ್ವಾರ್ಟಲ್ ಡಿವಿಯೇಷನ್ ಫಾರ್ಮುಲಾ Q3 ಮೈನಸ್ Q1 ಡಿವೈಡೆಡ್ ಬೈ 2. ಸೊ Q3 ವ್ಯಾಲ್ಯೂ ಎಷ್ಟಿದೆ 76 ಆ್ಯಂಡ್ Q1 ವ್ಯಾಲ್ಯೂ ಎಷ್ಟಿದೆ 47. ಸೊ ಅದನ್ನೇನು ಮಾಡಬೇಕು, ಅದು ಡಿಫ್ರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿ 2 ಇಂದ ಡಿವೈಡ್ ಮಾಡಿದಾಗ ನಮಗೆ ಬರೋ ಆನ್ಸರು 14.50. ಸೊ ಇದು ಕ್ವಾರ್ಟೈಲ್ ಡಿವಿಯೇಷನ್ನ ಆನ್ಸರ್. ನೆಕ್ಸ್ಟ್ ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ನೋಡೋಣ. ಸೊ ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ ಫಾರ್ಮುಲಾ Q3 ಮೈನಸ್ Q1 ಡಿವೈಡೆಡ್ ಬೈ Q3 ಪ್ಲಸ್ Q1. ಸೊ Q3 ವ್ಯಾಲ್ಯೂ 76 ಇದೆ, Q1 ವ್ಯಾಲ್ಯೂ 47 ಇದೆ. ಅವೆರಡರ ಡಿಫ್ರೆನ್ಸು 29 ಬರುತ್ತೆ. ದೆನ್ Q76 ಪ್ಲಸ್ 47ನ ಆ್ಯಡ್ ಮಾಡಿದಾಗ 123 ಬರುತ್ತೆ. ಮತ್ತು 29 ಡಿವೈಡೆಡ್ ಬೈ 123 ಮಾಡಿದಾಗ ನಮ್ಗೆ ಅಲ್ಟಿಮೇಟ್ ಆನ್ಸರು 0.2358 ಬರುತ್ತೆ. ಇದು ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ deviation. Okay, thank you, student.